ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಕೋಗಿಲು ಯಲಹಂಕದ ಹತ್ರ ಬರುವಂತಹ ಜಾಗದಲ್ಲಿ ಇತ್ತೀಚೆಗೆ ಸರ್ಕಾರದ ಒತ್ತುವರಿ ಜಾಗದಿಂದ ತೆರವುಗೊಳಿಸಿತ್ತು ಸರ್ಕಾರ. ಆ ರಾಷ್ಟ್ರಾದ್ಯಂತ ಇದು ಚರ್ಚೆಗೆ ಗ್ರಾಸವಾಯಿತು. ಅದ ನಂತರ ಇಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ನಾವು ಮನೆ ಕೊಡ್ತೀವಿ ಅಂತ ಸಹ ಇಲ್ಲಿ ಹೇಳಿದ್ದಾರೆ. ಫ್ರೆಂಡ್, ಈಗ ಏನು ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ವಲಸಿಗಾರರು ಏನಿದ್ದಾರೋ ಅವ್ರಿಗೆ ನಾವು ಫ್ಲ್ಯಾಟ್ಗಳು 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೈಯಪ್ಪನಹಳ್ಳಿಯಲ್ಲಿ ನಾವು ಫ್ಲ್ಯಾಟ್ ಕೊಡ್ತೀವಿ ಅಂತ ತಿಳಿಸಿದರು. ಈಗ ಸುಮಾರು 257 ಜನಕ್ಕೆ ನಾವು ಫ್ಲ್ಯಾಟ್ ಇದ್ದಾರೆ ಅಂತ ಒಂದು ಲೀಸ್ಟ್ ತಗೊಂಡಿದ್ರು. ಈಗ ಫೈನಲ್ ಲೀಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 90 ಜನ ಮಾತ್ರ ಇಲ್ಲಿ ಅರ್ಹರಿದ್ದಾರಂತೆ. ಇಷ್ಟು 90 ಜನಕ್ಕೆ ನಾವು ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವು ಫೈನಲ್ ಅಂದರೆ ಇವರು ಹೇಳ್ತಿರೋದು ಅಂದರೆ ನಗರ ಅಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಇವರು ತಿಳಿಸ್ತಾ ಇದ್ದಾರೆ. ನಮಗೆ ನಾವು 400 ಜನಕ್ಕೆ 500 ಜನ ಅಂತ ಹೇಳ್ತಾ ಇದ್ದಲ್ಲ, 400 ಜನಕ್ಕೆ ನಾವು ಕೊಡ್ತಾಯಿಲ್ಲ, ಕೇವಲ 90 ಜನರಿಗೆ ಮಾತ್ರ ಅರ್ಹರಿಗೆ ಅಂದರೆ ಏನು ಇದಕ್ಕೆ ಇದ್ದಾರೋ ಅವರು ಮಾತ್ರ ನಾವು ಕೊಡ್ತಾಯಿದ್ವಿ. ಕೇವಲ 90 ಜನಕ್ಕೆ ಮಾತ್ರ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರೆಂಡ್, ಈತ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈತ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ಸಹ ಅವರು ಹೇಳ್ತಾ ಇದ್ದಾರೆ, ನಾವು ಕನ್ನಡಿಗರಿಗೆ ಕೊಡ್ತಾಯಿದ್ದೀವಿ, ಬೇರೆಯವ್ರಿಗೆ ಕೊಡ್ತಾಯಿಲ್ಲ, ನಾವು ಕನ್ನಡದ ಬಿಟ್ಟು ಬೇರೆಯವರಿಗೆ ನಾವು ಕೊಡ್ತಾಯಿಲ್ಲ, ಹೊರ ರಾಜ್ಯರಿಗೆಲ್ಲ ನಾವು ಕೊಡ್ತಾಯಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟ್ ತಗೊಬೇಕು ಅಂದರೆ ಸಾಕಷ್ಟು ನಿಯಮಗಳಿದೆ, ಷರತ್ತಿದ್ದಾವೆ. ಅದರಲ್ಲಿ ಯಾರು ತಗೊಬೇಕು, ಅವರು ಎಷ್ಟು ವರ್ಷ ಇಲ್ಲಿ ವಾಸವಾಗಿರಬೇಕು, ಪ್ರತಿಯೊಂದು ದಾಖಲಾತಿಗಳು ಅವ್ರಿಗೆ ಬೇಕು. ಅರ್ಜಿ ಸಲ್ಲಿಸಿ ಎಲ್ಲ ಪಕ್ಕ ಆದರೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಈ ಥರ ಅಲ್ಲಿ ಕಟ್ಟುನಿಟ್ಟಿನಾದಂತಹ ಒಂದು ಅರ್ಜಿ ಮಾನದಂಡ ಇದೆ. ಫ್ರೆಂಡ್, ಈಗ ಅವ್ರು ತಿಳಿಸ್ತಾ ಇರೋದು ನಾವು BPL ಕಾರ್ಡ್ ಇರಬೇಕು, ಐಡೆಂಟಿ ಕಾರ್ಡ್ ಇರಬೇಕು, ಇವೆಲ್ಲ ಇದ್ದರೆ ನಾವು ಕೊಡ್ತೀವಿ ಅಂತಲೂ ಸಹ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ತಿಳಿಸ್ತಾ ಇದ್ದಾರೆ. ಈ ಸದ್ಯಕ್ಕೆ ಹಂಚಿಕೆ ಆಗೋ ಸಾಧ್ಯತೆ ಕೆಲವೇ ದಿನಗಳಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಅವರು ಸಹ ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾರೋ ವಲಸಿಗಾರರು ಏನು ಕೋಗಿಲು ನಿರಾಶ್ರಿತರು ಹೈಕೋರ್ಟಲ್ಲೂ ಮೊರೆ ಹೋಗಿದ್ದಾರೆ. ನಮಗೆ ವಸತಿ ಕಲ್ಪಿಸ್ಕೊಡ್ಬೇಕು, ಮತ್ತು ಮೂಲಭೂತ ಸೌಕರ್ಯಗಳು ಕೊಡಬೇಕು, ಮತ್ತು ಆರೋಗ್ಯ ಕೇಂದ್ರ ತೆಗಿಬೇಕು ಅಂತ ಟೆಂಪ್ರವರಿಗೆ ಇವೆಲ್ಲ ಕೇಳಿದ್ದಾರೆ. ಅವರು ಸಹ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ ಅರ್ಜಿ 5ನೇ ತಾರೀಕಿಗೆ ಇದು ಮುಂದೂಡಿದೆ. ಈ ಅರ್ಜಿ 5ನೇ ತಾರೀಕು ಕೈ ಎತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಸರ್ಕಾರ ಹೇಳ್ತಾ ಇರೋದು ನಾವು ನಿರ್ಗತಿಕರಿಗೆ ಏನೋ ಇಲ್ಲಿ ಅಕ್ರಮವಾಗಿ ವಹಿಸ್ತಾ ಇದ್ದಾರಲ್ಲ ಅಂಥವ್ರು ಏನು ಇಲ್ದವ್ರಿಗೆ ನಮ್ಮ ಕನ್ನಡದ ಜನ ಅಂತ ಹೇಳ್ತಾ ಇದ್ದಾರೆ. ನೀವು ಹೊರಗಡೆ ಬಂದಿರೋ ನಾವು ಕೊಡಲ್ಲ, ಇಲ್ಲಿರೋರಿಗೆ ಸ್ಥಳೀಯರಿಗೆ ನಾವು ಕೊಡ್ತೀವಿ. ಎಲ್ಲ ಐಡೆಂಟಿ ಕಾರ್ಡು ಪ್ರತಿಯೊಂದು ಇದ್ದರೆ ಅವ್ರಿಗೆ ನಾವು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತೀವಿ ಅಂತ ತಿಳಿಸ್ತಾರೆ. ಇತ್ತ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅರ್ಜಿ ಹಾಕಿ 5 ವರ್ಷ 6 ವರ್ಷದಿಂದ ಕಾಯ್ತಾ ಇರೋರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಇದನ್ನು ಸಹ ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ. ನಮಗೆ ಕೊಡ್ತಾಯಿಲ್ಲ, ನೀವು ಇನ್ನೂ ನಿನ್ನೆ ಉಳಿಸಿ ಸೆಟ್ಗಳು ಅಕ್ರಮವಾಗಿ ಇರೋರು ನಾವು ಉಳಿಸ್ಬಿಟ್ಟು ಕೇವಲ ಒಂದು 4 ದಿವಸ 5 ದಿವಸದೊಳಗೆ ನೀವು ಫ್ಲ್ಯಾಟ್ಗಳು ತರತೂರಲ್ಲಿ ಕೊಡ್ತಾಯಿದ್ದೀರಾ, ನಮ್ಗೆ ಯಾಕೆ ಕೊಡ್ತಾಯಿಲ್ಲ ಅಂತಲೂ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ. ಫ್ರೆಂಡ್, ಈಗ 1 BHK ಫ್ಲ್ಯಾಟ್ದು ಏನೇನು ಯಾವ್ಯಾವ ದಾಖಲಾತಿಗಳು ಬೇಕು, 1 BHK ಫ್ಲ್ಯಾಟ್ ಯಾವ್ಯಾವ ಅರ್ಹತೆ ಇರಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ಸು ಯಾವ ಥರ ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್, ಈಗ ನಿಮ್ಗೆ ತಿಳಿಸ್ತಾ ಇರೋದು ಇಷ್ಟೇ. ಇವರು ಹೇಳ್ತಾ ಇರೋದು ಒಂದು ಲೀಸ್ಟ್ ಮಾಡಿಕೊಟ್ಟಿದ್ದಾರಂತೆ ರಾಜೀವ್ ಗಾಂಧಿ ವಸತಿ ನಿಗಮದವರು. ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಒಂದು ಲಿಸ್ಟ್ ಕೇಳಿದ್ದಾರೆ. ಇವತ್ತು ನಾಳೆ ಲಿಸ್ಟು ಅಂತ ತಿಳಿಸ್ತಾ ಇದ್ದಾರೆ. ಇತ್ತ ಬೈರತಿ ಏನು ನಗರಾಭಿವೃದ್ಧಿ ಸಚಿವರು ಅವರು ತಿಳಿಸ್ತಾ ಇರೋದು ಕೇವಲ 90 ಜನ ಮಾತ್ರ ನಾವು ಕೊಡ್ತಾಯಿದ್ದೀವಿ, 400 ಜನಕ್ಕಲ್ಲ ಅಂತ. ಫ್ರೆಂಡ್, ಇಲ್ಲಿ ಇವರು ಲಿಸ್ಟ್ ತಗೊಂಡಿರೋದು 257 ಜನ ಅಂತ ಇದ್ದಾರೆ. ಇನ್ನೊಂದು ಕಡೆ 167 ಅಂತಾರೆ. ಇವರು ಒಬ್ಬೊಬ್ಬರು ಒಂದೊಂದು ಸಚಿವರು ಒಂದೊಂದು ಥರ ಗೊಂದಲದಲ್ಲಿ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಕಾದು ನೋಡಬೇಕು ಎಷ್ಟು ಫ್ಲ್ಯಾಟ್ಗಳು ಹಂಚಿಕೆ ಆಯ್ತವೆ ಬೈಯಪ್ಪನಹಳ್ಳಿ ಅಂತ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, ಈಗ ದಾಖಲಾತಿಗಳು 1 BHK ಫ್ಲ್ಯಾಟ್ ತಾಳಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕು ಬೆಂಗಳೂರಿನಲ್ಲಿ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.